ಎಲ್ರಿಗೂ ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ಟಿವಿ ವಿಕ್ರಮ. ನಾನು ಮುಮ್ತಾಜ್ ಅಬ್ದುಲ್ ನೆಲೆಡ್ಕ. ನಿಜವಾಗ್ಲೂ ನಾಚಿಕೆ ಆಗಬೇಕು. ಸಿಜೆಪಿ ಗೂಂಡಾಗಳ ಮೇಲೆ ಆಗಿರುವಂತ ಕೇಸ್ ವಾಪಸ್ ತಗೊಳ್ಳದೆ ಇದ್ರೆ ಇನ್ನೂ ದೊಡ್ಡ ಹೋರಾಟವನ್ನ ಮಾಡ್ತೀವಿ ಅಂತ ಬೆದರಿಕೆಯನ್ನ ಹಾಕ್ತಾ ಇರುವಂತಹ ಅಭಿಜಿತ್ ದೀಪ್ ಕ್ಯಾಂಡ್ ಗ್ಯಾಂಗ್ ಆಗಿರಬಹುದು. ಇನ್ನು ಮೊನ್ನೆ ಪೊಲೀಸರು ಏನು ಸಿಜೆಪಿ ಗೂಂಡಾಗಳನ್ನ ತಡೆದ್ರಲ್ವಾ, ಅವರ ಆ ಕೆಲಸವನ್ನ ತಪ್ಪು ಅಂತ ಸಮರ್ಥನೆ ಮಾಡ್ಕೊಳ್ತಾ ಇರುವಂತಹ, ಅಂದ್ರೆ ಸಿಜೆಪಿ ಗೂಂಡಾಗಳನ್ನ ಸಮರ್ಥನೆ ಮಾಡ್ಕೊಳ್ತಾ ಇರುವಂತಹ ರಾಹುಲ್ ಗ್ಯಾಂಗ್ ಆಗಿರ್ಬೋದು. ನೀವುಗಳು ಮನುಷ್ಯರೇ ಆಗಿದ್ರೆ ಈ ಒಂದು ವಿಡಿಯೋ ಬಗ್ಗೆ ಏನ್ ಹೇಳ್ತೀರಾ? ಮೊನ್ನೆ ಸಿಜೆಪಿ ಗೂಂಡಾಗಳು ಅಟ್ಯಾಕ್ ಮಾಡಿದ್ರಲ್ವಾ ಪೊಲೀಸರ ಮೇಲೆ, ಅಂತವರಲ್ಲಿ ಒಂದಷ್ಟು ಪೊಲೀಸ್ ಅಧಿಕಾರಿಗಳ ಕುಟುಂಬದವರು ಇವತ್ತು ಪ್ರೆಸ್ ಕಾನ್ಫರೆನ್ಸ್ ಅನ್ನು ಮಾಡ್ತಾರೆ. ಪಾಪ ಒಬ್ಬ ಪೊಲೀಸ್ ಅಧಿಕಾರಿಯ ಮಗಳು ಅತ್ಕೊಂಡು ಹೇಳ್ತಾಳೆ, ನನ್ನ ತಂದೆಯನ್ನ ಆ ಗೂಂಡಾ ಟೀಮ್ ಅಟ್ಯಾಕ್ ಮಾಡ್ತು, ಅವರ ಪೊಲೀಸ್ ಯೂನಿಫಾರ್ಮ್ ಅವತ್ತು ರಕ್ತದಲ್ಲಿ ಅದ್ದಿ ಹೋಗಿತ್ತು ಅಂತ. ಇನ್ನೊಬ್ಬ ಪೊಲೀಸ್ ಅಧಿಕಾರಿಯ ಪತ್ನಿ ಮಾತಾಡ್ತಾ ಹೇಳ್ತಾರೆ, ಅವತ್ತು ಅವರನ್ನ ಆಸ್ಪತ್ರೆಗೆ ದಾಖಲಿಸಬೇಕಾಯ್ತು, ಅವತ್ತು ಅವರ ಜೀವಕ್ಕೆ ಏನಾಗಬಿಡುತ್ತೆ ಅನ್ನುವಂಥ ಭಯ ಆಯ್ತು ನನಗೆ. ಅವ್ರ ಜೀವಕ್ಕೆ ಏನಾದ್ರೂ ಆಗ್ಬಿಟ್ಟಿದ್ರೆ ನಮ್ಮ ಕುಟುಂಬದ ಪರಿಸ್ಥಿತಿ ಏನಾಗ್ತಾ ಇತ್ತು ಅಂತ ಪ್ರಶ್ನೆಯನ್ನ ಕೇಳ್ತಾ ಇದ್ದಾರೆ. ಇದಕ್ಕೆ ಯಾವ ಸಿಜೆಪಿಯ ನಾಯಕ ಉತ್ತರವನ್ನು ಕೊಡ್ತಾನೆ ಅಥವಾ ಯಾವ ವಿಪಕ್ಷದ ನಾಯಕ ಉತ್ತರವನ್ನು ಕೊಡ್ತಾನೆ? ಪ್ರತಿ ಪೊಲೀಸ್ ಯೂನಿಫಾರ್ಮ್ ಹಿಂದೆ ಒಬ್ಬ ತಂದೆ, ಒಬ್ಬ ತಾಯಿ, ಒಬ್ಬ ಮಗ, ಒಬ್ಬ ಮಗಳು ಅವರು ಸುರಕ್ಷಿತವಾಗಿ ಮನೆಗೆ ಬರ್ಲಿ ಅಂತ ಕಾಯುವಂತ ಒಂದು ಇಡೀ ಕುಟುಂಬ ಇರುತ್ತೆ. ಆ ಗೂಂಡಾಗಳನ್ನು ಸಮರ್ಥನೆ ಮಾಡ್ತಾ ಇದ್ದಾರಲ್ವಾ, ಅವರು ಈ ಕುಟುಂಬಗಳ ನೋವಿಗೆ ಯಾವ ರೀತಿ ಉತ್ತರವನ್ನು ಕೊಡ್ತಾರೆ ಅಂತ ನಾನು ಕಾಯ್ತಾ ಇದ್ದೀನಿ. ಇದೇ ರಾಹುಲ್ ಇಟಾಲಿಯನ್ ಗ್ಯಾಂಗ್ ಅಂತವರಿಗೆ ಆ ಕುಟುಂಬ ಪ್ರಶ್ನೆಯನ್ನ ಕೇಳುತ್ತೆ. ನೀವು ಕೂತ್ಕೊಳ್ಳುವಂತ ಅದೇ ಸಂಸತ್ ಭವನವನ್ನ ನಮ್ಮ ತಂದೆ ತಮ್ಮ ಜೀವವನ್ನ ಪಣಕ್ಕಿಟ್ಟು ಗಾಯಗೊಂಡ್ರು ಕೂಡ ರಕ್ಷಣೆ ಮಾಡಿದ್ದಾರೆ. ಅಂತಹ ಪೊಲೀಸ್ ಅಧಿಕಾರಿಗಳನ್ನ ನೀವು ಹೇಗೆ ಗೂಂಡಾಗಳು ಅಂತ ಕರಿತೀರಾ ಅಂತ ಪ್ರಶ್ನೆನ ಕೇಳ್ತಾರೆ. ಉತ್ತರ ಇದೆಯಾ? ಇದೇ ವಿಚಾರದ ಬಗ್ಗೆ ಸಂಸತ್ ಆವರಣದಲ್ಲಿ ಒಬ್ಬ ಪತ್ರಕರ್ತ ರಾಹುಲ್ಗೆ ಪ್ರಶ್ನೆಯನ್ನ ಕೇಳಿದ್ರೆ ರಾಹುಲ್ ಇಟಲಿ ಏನ್ ಹೇಳ್ತಾರೆ ಗೊತ್ತಾ? ಓಹ್, ನೀವು ಬಿಜೆಪಿ ಅವರಾ? ಲಿಟ್ರಲಿ ಹಾಗೆ ಕೇಳ್ತಾರೆ, ನೀವು ಬಿಜೆಪಿ ಅವರಾ ಅಂತ. ಅಂದ್ರೆ ಯಾರಾದ್ರೂ ಸತ್ಯವನ್ನ ಮಾತಾಡಿದ್ರೆ ತಮ್ಮ ಪರವಾಗಿ ಇರದ ಪ್ರಶ್ನೆಯನ್ನ ಕೇಳ್ಬಿಟ್ರೆ ಸಾಕು, ಇವರಿಗೆ ಗೋಧಿ ಮೀಡಿಯಾ ಆಗಿಬಿಡುತ್ತೆ, ಬಿಜೆಪಿ ಅಂತ ಲೇಬಲ್ ಹಾಕಿ ಬಿಡ್ತಾರೆ. ಏನು ಮಜಾ ಅಲ್ವಾ? ನಾವು ಕೂಡ ಗೋಧಿ ಮೀಡಿಯಾನೇ, ನಾವು ಮಾತಾಡೋ ಹಾಗಿಲ್ಲ ಮೋದಿಜಿ ಬಗ್ಗೆ. ಮೋದಿಜಿಯನ್ನು ಪ್ರತಿದಿನ ನಮಗೆ ಹಣ ಕಳಿಸ್ತಾ ಇದ್ದಾರೆ ಅನ್ನೋ ರೇಂಜ್ಗೆ ಮಾತಾಡ್ತಾರೆ. ವೀಕ್ಷಕರೇ, ಜುಲೈ 20ನೇ ತಾರೀಕಿನ ಸಿಜೆಪಿ ಪ್ರತಿಭಟನೆ ಒಂದು ವಿಡಿಯೋ ಈಗ ಹೊರಗೆ ಬಂದಿರುವಂಥದ್ದು. ಮಧ್ಯಾಹ್ನ ಸುಮಾರು 2 ಗಂಟೆ ಸಮಯದಲ್ಲಿ ಕಾಕ್ರೋಚ್ ಪ್ರತಿಭಟನಾಕಾರರ ಒಂದು ದೊಡ್ಡ ಗುಂಪು ಸಂಸತ್ ಭವನದ ಬಹಳ 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 ಸಮೀಪದವರೆಗೆ ತಲುಪಿತ್ತು. ಪ್ರತಿಭಟನಾಕಾರರ ಹಿಂದೆ ನಿಮಗಿಲ್ಲಿ ಕಾಣಿಸ್ತಾ ಇರಬಹುದು, ಜಸ್ಟ್ ಮಾರ್ಕ್ ಮಾಡಿದ್ಯಲ್ವಾ, ಆ ಕೆಂಪು ಕಲರ್ ಇರುವಂತಹ ಗೋಡೆ, ಆ ಗೋಡೆ ಸಂಸತ್ ಭವನದ ಗೋಡೆ ಆಗಿತ್ತು. ಅಂದ್ರೆ ಸಿಜೆಪಿ ಗೂಂಡಾಗಳ ಹೊತ್ತು ಅಲ್ಲಿವರೆಗೂ ಬಂದಿದ್ದಾಗಿತ್ತು, ಅಲ್ಲಿಗೆ ತಲುಪಿದ್ರು. ಆ ಸಮಯದಲ್ಲಿ ಅವರನ್ನಲ್ಲಿಂದ ತೆರವುಗೊಳಿಸಬೇಕೋ ಬೇಡವೋ, ಬೇರೆನಾದ್ರೂ ಆಪ್ಷನ್ ಇತ್ತಾ? ಬಂದ್ಬಿಟ್ರ ಅದ್ಭುತ ಸಾಧನೆ ಅಂತ ಚಪ್ಪಾಳೆಯನ್ನ ತಟ್ಟಿ ಹಾರ ಹಾಕಿ, ನೀವು ಗೋಡಿಂದ ಯಾಕೆ ಹಾರಿ ಹೋಗ್ತೀರಾ, ನಾವೇ ಗೇಟ್ ಮುಖೇನ ಒಳಗೆ ಬಿಡ್ತೀವಿ ಅಂತ ಪೊಲೀಸರಿಗೆ ಹೇಳೋದಕ್ಕಾಗ್ತಾ ಇತ್ತಾ? ಇಲ್ಲ ಅಲ್ವಾ? ಅದಕ್ಕೆ ಪೊಲೀಸರು ಅವತ್ತು ಲಾಠಿ ಚಾರ್ಜ್ ಮಾಡಲೇಬೇಕಾಯ್ತು. ಲಾಠಿ ಚಾರ್ಜ್ ಅಥವಾ ಬಲ ಪ್ರಯೋಗವನ್ನ ಮಾಡಲೇಬೇಕಾಯ್ತು ಅಂತ ಹೇಳೋದಕ್ಕಿಂತ ಆ ಬಲ ಪ್ರಯೋಗ ಮಾಡಬೇಕಾದಂತಹ ಪರಿಸ್ಥಿತಿಯನ್ನ ಸಿಜೆಪಿ ಗೂಂಡಾಗಳು ನಿರ್ಮಾಣ ಮಾಡಾಗಿತ್ತು. ಒಮ್ಮೆ ಯೋಚನೆ ಮಾಡಿ ನೋಡಿ, ಆ ಪ್ರತಿಭಟನಾಕಾರರು ಬೈ ಚಾನ್ಸ್ ಆ ಗೋಡೆಯನ್ನ ಹಾರಿ ಸಂಸತ್ ಭವನದ ಆವರಣದ ಒಳಗೆ ಪ್ರವೇಶವನ್ನ ಮಾಡಿದಿದ್ರೆ ಅವತ್ತೇನಾಗ್ತಾ ಇತ್ತು ಊಹೆ ಮಾಡೋದಕ್ಕೂ ಕೂಡ ಸಾಧ್ಯ ಇಲ್ಲ. ಅಫ್ಕೋರ್ಸ್ ಅದಷ್ಟು ಸುಲಭ ಅಲ್ಲ, ಆದ್ರೂ ಸಾಧ್ಯತೆಗಳನ್ನ ತಳ್ಳಿ ಹಾಕೋದಕ್ಕೆ ಆಗಲ್ಲ ಅಲ್ವಾ? ಅದಕ್ಕೆ ಪೊಲೀಸರು ಬಲ ಪ್ರಯೋಗವನ್ನ ಮಾಡಬೇಕಾಯ್ತು. ಯಾಕಂದ್ರೆ ಅದು ಅವರ ಈ ಸೋಕಾಲ್ಡ್ ಕಲ್ಲು ತೂರಾಟ ಪ್ರತಿಭಟನೆಗೆ ಅನುಮತಿ ಇರುವಂತಹ ಜಾಗ ಅಲ್ಲ ಅಥವಾ ಪ್ರದೇಶ ಅಲ್ಲ. ಇನ್ನೊಂದು ವಿಡಿಯೋವನ್ನು ನೋಡಿ, ಯಾವ ರೀತಿ ಆ ಬ್ಯಾರಿಕೇಡ್ ಅನ್ನ ಮುರಿದು ಏಕಾಏಕಿ ಬರ್ತಾರೆ ಅಂತ. ಆಲ್ ಆಫ್ ದಿ ಸಡನ್ ಇವೆಲ್ಲವನ್ನ ರಾಹುಲ್ ಪ್ರಕಾರ ಅಥವಾ ವಿಪಕ್ಷದ ಪ್ರಕಾರ ಅಥವಾ ಆ ಸೋಕಾಲ್ಡ್ ಸಿಜೆಪಿ ನಾಯಕರ ಪ್ರಕಾರ ಯಾವ ರೀತಿ ಹ್ಯಾಂಡಲ್ ಮಾಡಬೇಕಾಗಿತ್ತು?
ಯಾರಾದ್ರೂ ಒಬ್ಬರಾದ್ರೂ ಹೇಳಬಹುದಾ? ವೀಕ್ಷಕರೇ, ನಿಮಗೆ ನೆನಪಿರಬಹುದು, ಇದಕ್ಕೂ ಮೊದಲು ನೇಪಾಳ, ಬಾಂಗ್ಲಾದೇಶ, ಶ್ರೀಲಂಕಾದಲ್ಲೂ ಕೂಡ ಪ್ರತಿಭಟನೆ ಸಂದರ್ಭದಲ್ಲಿ ಅಲ್ಲಿ ಜನ ಏನು ಮಾಡಿದ್ರು ಅಂತ ಇದೇ ರೀತಿಯಾಗಿ ಸಂಸತ್ ಮೇಲೆ ದಾಳಿನ ನಡೆಸಿದ್ರು. ಮೊನ್ನೆ ಕೂಡ ಸಿಜೆಪಿಯ ಪ್ಲಾನ್ ಎಕ್ಸಾಕ್ಟ್ಲಿ ಅದೇ ಇದ್ದಂಥದ್ದು. ಅದಕ್ಕೆ ಜುಲೈ 20ನೇ ತಾರೀಕಿನ ಆ ದೆಹಲಿ ಪ್ರತಿಭಟನೆಯಲ್ಲಿ ಆ ಪ್ರತಿಭಟನಾಕಾರರನ್ನ ಅಥವಾ ಆ ಗೂಂಡಾಗಳನ್ನ ಪೊಲೀಸರು ತಡೆಯದೇ ಇದ್ದಿದ್ರೆ ನಾವು ಈಗಾಗಲೇ ನೇಪಾಳದಲ್ಲಿ ನೋಡಿರುವಂಥ ದೃಶ್ಯ, ಬಾಂಗ್ಲಾದೇಶದಲ್ಲಿ ನೋಡಿರುವಂಥ ದೃಶ್ಯ, ಶ್ರೀಲಂಕಾದಲ್ಲಿ ನೋಡಿರುವಂಥ ದೃಶ್ಯಗಳನ್ನ ಇಲ್ಲೂ ನೋಡ್ಬೇಕಾಗ್ತಿತ್ತು. ಇಲ್ಲೂ ಅದು ಮರುಕಳಿಸಬಹುದಾಗಿತ್ತು. ಶ್ರೀಲಂಕಾದಲ್ಲಿ ಅಲ್ಲಿ ಜನ ಏನ್ ಮಾಡಿದ್ರು? ರಾಷ್ಟ್ರಪತಿ ಭವನದೊಳಗೆ ನುಗ್ಗಿದ್ರು, ಪ್ರಧಾನಮಂತ್ರಿ ನಿವಾಸಕ್ಕೆ ನುಗ್ಗಿದ್ರು, ಎಲ್ಲ ಧ್ವಂಸ ಮಾಡಿದ್ರು, ಬೆಂಕಿ ಹಚ್ಚಿದ್ರು, ಎಲ್ಲ ಲೂಟಿ ಮಾಡ್ಕೊಂಡು ಹೋದ್ರು. ಬಾಂಗ್ಲಾದೇಶ, ನೇಪಾಳ ಎಲ್ಲ ಸೇಮ್ ಪ್ಯಾಟರ್ನ್ ಆಗಿತ್ತು ಅಲ್ಲ. ಭಾರತದಲ್ಲಿ ಅದಷ್ಟು ಈಸಿ ಅಲ್ಲ, ಬಟ್ ಸ್ಟಿಲ್. ಸೊ ಮೊನ್ನೆ ಸಿಜೆಪಿ ಉದ್ದೇಶ ಭಾರತದಲ್ಲೂ ಕೂಡ ನೇಪಾಳದಲ್ಲಿ ನಡೆದ ಹಾಗೆ, ಬಾಂಗ್ಲಾದೇಶದಲ್ಲಿ ನಡೆದ ಹಾಗೆ, ಶ್ರೀಲಂಕಾದಲ್ಲಿ ನಡೆದ ಹಾಗೆ ಅದೇ ಪರಿಸ್ಥಿತಿ ನಿರ್ಮಾಣ ಆಗಬೇಕಾಗಿತ್ತು. ಅದನ್ನ ತಪ್ಪಿಸೋದಕ್ಕೆ ಪೊಲೀಸರು ಲಾಠಿ ಚಾರ್ಜ್ ಮಾಡದೆ ಬೇರೆ ಆಪ್ಷನ್ ಇರಲಿಲ್ಲ. ಈಗ ಒಂದು ಕ್ಷಣ ಯೋಚನೆ ಮಾಡಿ ನೋಡಿ, ವಿಪಕ್ಷದ ಆಸೆಯ ಪ್ರಕಾರ ಪೊಲೀಸರು ಬಲ ಪ್ರಯೋಗ ಮಾಡದೆ ಇದ್ದಿದ್ರೆ, ಇವರ ಆಸೆಯ ಪ್ರಕಾರ ಅವರು ಬರುವಂತಹ ಸಂದರ್ಭದಲ್ಲಿ ಆ ಗೂಂಡಾಗಳು ಬರುವಾಗ ಪೊಲೀಸರು ಆಯ್ತಪ್ಪ ಹೋಗಪ್ಪ ಅಂತ ಹೇಳಿ ಕೈ ಕಟ್ಟಿ ನಿಂತಿದ್ರೆ, ಆ 1000 ಪ್ರತಿಭಟನಾಕಾರರು ಆ ಕಾರ್ಯನಿರ್ವಹಿಸ್ತಾ ಇದ್ದಂತಹ ಸಂಸತ್ ಭವನದ ಒಳಗೆ ಏಕಾಏಕಿ ನುಗ್ಗಿದ್ರೆ ಏನಾಗ್ತಾ ಇತ್ತು? ಅವತ್ತು ಮಾನ್ಸೂನ್ ಸೆಷನ್ ಆರಂಭ ಆಗಿತ್ತು, ಎಲ್ಲ ಸಂಸದರು ಒಳಗಿದ್ರು. ಆ 1000 ಜನರಲ್ಲಿ ಒಬ್ಬನ ಕೈಯಲ್ಲಿ ಪಿಸ್ತೂಲ್ ಇದ್ದಿದ್ರೆ, ಒಬ್ಬನ ಕೈಯಲ್ಲಿ ಬಾಂಬ್ ಇದ್ದಿದ್ರೆ, ಒಬ್ಬನ ಕೈಯಲ್ಲಿ ಚಾಕು ಇದ್ದಿದ್ರೆ ಏನಾಗ್ತಾ ಇತ್ತು? ಸಂಸದರ ಜೀವಕ್ಕೆ ಎಷ್ಟು ದೊಡ್ಡ ಅಪಾಯ ಆಗ್ತಿತ್ತು ಅದು. ಇವತ್ತು ದೆಹಲಿ ಪೊಲೀಸರ ಕ್ರಮವನ್ನ ಟೀಕಿಸ್ತಾ ಇರುವಂತಹ ವಿರೋಧ ಪಕ್ಷದ ಸಂಸದರು ಸೇರಿದ ಹಾಗೆ ಎಷ್ಟು ಜನರಿಗೆ ಅಪಾಯ ಆಗ್ತಾ ಇತ್ತು? ನಿಮ್ಮ ಯೋಗ್ಯತೆಗೆ ಓ ದೆಹಲಿ ಪೊಲೀಸರು ಅವತ್ತು ನಮ್ಮನ್ನ ಕಾಪಾಡಿದ್ರಲ್ವಾ ಅಂತ ಅವರಿಗೆ ಥ್ಯಾಂಕ್ಸ್ ಅನ್ನ ಹೇಳೋದು ಬಿಟ್ಟು, ನಮ್ಮ ಜೀವವನ್ನ ರಕ್ಷಣೆ ಮಾಡಿದ್ರಲ್ವ ಅನ್ನುವಂತಹ ಒಂದು ಕನಿಷ್ಠ ಗ್ರಾಟಿಟ್ಯೂಡ್ ಆದ್ರೂ ಬೇಡವಾ ನಿಮಗೆ? ಧನ್ಯವಾದ ಹೇಳೋದಕ್ಕಾಗ್ಲಿಲ್ಲ ಅಂತಂದ್ರೆ ಅಟ್ಲೀಸ್ಟ್ ಬಾಯಿ ಮುಚ್ಕೊಂಡಾದ್ರೂ ಕೂರ್ಬಹುದಲ್ವಾ ನಿಮಗೆ? ವೀಕ್ಷಕರ, ಆಮೇಲೆ ಆ ಪ್ರತಿಭಟನೆಯ ಸಮಯದಲ್ಲಿ ಅವರೆಷ್ಟು ಚೆನ್ನಾಗಿ ನರೇಟಿವ್ ಅನ್ನ ಸೆಟ್ ಮಾಡಿದ್ರು, ನರೇಟಿವ್ ಅನ್ನ ಬಿಲ್ಡ್ ಮಾಡಿದ್ರು ಅಂತಂದ್ರೆ ಎಂಥವರು ಕೂಡ ಆ ಗೂಂಡಾಗಳನ್ನ ನಂಬಿ ಬಿಡಬೇಕು, ಆ ರೀತಿ ಮಾಡಿದ್ರು. ಇದರಲ್ಲಿ ನಮ್ಮ ದೇಶದಲ್ಲಿರುವಂಥ ದೊಡ್ಡ ದೊಡ್ಡ ಸೋಷಿಯಲ್ ಮೀಡಿಯಾ ಕಂಪನಿಗಳ ಪಾತ್ರ ಕೂಡ ಇದೆ ಅಂತ ಹೇಳಲಾಗ್ತಾ ಇದೆ. ಯಾಕಂದ್ರೆ ಅವೆಲ್ಲವೂ ಕೂಡ ವಿದೇಶಿ ಕಂಪನಿಗಳೇ ಅಲ್ವೇ. ಸೊ ನಿಮಗೆ ತಲುಪಿತ್ತು ಅಂಥದ್ದೇ ಅಯ್ಯೋ ಪಾಪ ಅನಿಸುವಂಥ ವಿಡಿಯೋ, ಅಯ್ಯೋ ಪಾಪ ಅನಿಸೋ ರೀತಿ ಕಥೆ, ಸರ್ಕಾರವನ್ನ ಟೀಕೆ ಮಾಡ್ತಾ ಇದ್ದಂತಹ, ಪೊಲೀಸರನ್ನ ಟೀಕೆ ಮಾಡ್ತಾ ಇದ್ದಂತಹ ಒಂದಷ್ಟು ಪತ್ರಕರ್ತರ ವಿಡಿಯೋಗಳೇ ಜಾಸ್ತಿ ಬಂದದ್ದು. ಅದರಲ್ಲಿ ಏನು ತೋರಿಸಲಾಗ್ತಾ ಇತ್ತು? ಪೊಲೀಸರು ಲಾಠಿ ಚಾರ್ಜ್ ಮಾಡ್ತಾ ಇದ್ದಾರೆ, ಆದರೆ ಪ್ರತಿಭಟನಾಕಾರರು ಮಾತ್ರ ಈ ಸಹನಾ ಮೂರ್ತಿಗಳ ಹಾಗೆ ಅದ್ಯಾವುದಕ್ಕೂ ಬಗ್ಗದೆ ಜಗ್ಗದೆ ಹೋರಾಟವನ್ನ ಮಾಡುವಂಥದ್ದು ಆ ರೇಂಜ್ಗೆ ತೋರಿಸ್ತಾ ಇದ್ರು. ಹೌದಾ ಅಲ್ವೋ ವೀಕ್ಷಕರಾದ್ರೆ ಇಲ್ಲಿ ಒಂದು ಬಾರಿ ಯೋಚನೆ ಮಾಡಿ, ಯಾವುದೇ ಸರ್ಕಾರ ಆಗಿರಲಿ ಅದರ ಮುಖ್ಯ ಜವಾಬ್ದಾರಿ ಅಂತಹ ಸಂದರ್ಭದಲ್ಲಿ ಏನಾಗಿರುತ್ತೆ? ಭಾರತ ಮತ್ತೊಂದು ನೇಪಾಳ, ಮತ್ತೊಂದು ಬಾಂಗ್ಲಾದೇಶ, ಮತ್ತೊಂದು ಶ್ರೀಲಂಕಾ ಆಗದ ಹಾಗೆ ನೋಡ್ಕೊಳ್ಳುವಂಥದ್ದು. ಮತ್ತೆ ಹೇಳ್ತೀನಿ, ಭಾರತವನ್ನ ಆ ರೀತಿ ಮಾಡೋದಷ್ಟು ಸುಲಭ ಅಲ್ಲ. ಸ್ಟಿಲ್ ದೇಶದ ಭದ್ರತೆ, ಸುರಕ್ಷತೆ ಮೊದಲ ಆದ್ಯತೆ ಆಗಿರುತ್ತೆ. ಆದರೆ ಸಿಜೆಪಿ ಪ್ರೊಪಗ್ಯಾಂಡಾ ಪ್ರಕಾರ ಸರ್ಕಾರ ಏನು ಮಾಡ್ತಲ್ವಾ ಅದೇ ತಪ್ಪಂತೆ. ಅಂಡ್ ಯಾರು ವಾಸ್ತವವನ್ನ ತೋರಿಸುವಂತಹ ಪ್ರಯತ್ನವನ್ನ ಮಾಡಿದ್ರು ಅವರೆಲ್ಲ ಗೋಧಿ ಮೀಡಿಯಾಗಳಾಗ್ಬಿಟ್ವು. ಒಂದು ಮಾತು ಇದ್ದಿದ್ದನ್ನ ಇದ್ದ ಹಾಗೆ ಹೇಳಿದ್ರೆ, ಮೋದಿ ಸರ್ಕಾರದ ಪರವಾಗಿ ಮಾತಾಡ್ಬಿಟ್ರೆ ಮುಗೀತು. ಗೋಧಿ ಮೀಡಿಯಾ ನಮ್ಮದು ಗೋಧಿ ಮೀಡಿಯಾ ಅಲ್ವಾ? ಮಲ್ಲಿಕಾರ್ಜುನ ಖರ್ಗೆ ಅವರ ಯೂಸ್ಲೆಸ್ ಫೆಲ್ಲೋಸ್ಗಳ ಪ್ರಕಾರ. ಅಂಡ್ ಇದು ಅವರ ಪ್ರೊಪಗ್ಯಾಂಡದ ಭಾಗನೇ.
ಅದೇ ಆರಂಭದಲ್ಲಿ ಹೇಳಿದ್ನಲ್ವಾ, ರಾಹುಲ್ ಇಟಲಿ ಹತ್ರ ಆ ಫ್ಯಾಮಿಲಿ ಅವರ ನೋವಿನ ಬಗ್ಗೆ ಏನು ಹೇಳ್ತೀರಾ ಅಂತ ಕೇಳಿದ್ರೆ, ಓ ನೀವು ಬಿಜೆಪಿ ಅವರಾ, ಅಷ್ಟೇ. ವೀಕ್ಷಕರ ಮೇಲೆ ನನಗಿಲ್ಲಿ ಇನ್ನೂ ಅರ್ಥ ಆಗದೇ ಇರುವಂಥ ಇನ್ನೊಂದು ವಿಚಾರ ಏನಪ್ಪಾ ಅಂತಂದ್ರೆ, ವಿದ್ಯಾರ್ಥಿಗಳ ವಿರುದ್ಧ ಇರುವಂತಹ ಎಲ್ಲ FIR ಗಳನ್ನ ವಾಪಸ್ ತಗೊಳ್ತಾ ಇದ್ದಾರೆ. ಬಿಕಾಸ್ ಸುಪ್ರೀಂ ಕೋರ್ಟೇ ಹೇಳಿದೆ 18 ವರ್ಷಕ್ಕಿಂತ ಕೆಳಗಿರುವಂಥವರ ಕೇಸ್ಗಳನ್ನ ವಾಪಸ್ ಪಡ್ಕೊಳ್ಬೇಕು. ಬಟ್ ಅಪರಾಧಿಗಳು ಯಾರಿದ್ದಾರೋ ಅವರ ವಿರುದ್ಧದ ಕೇಸನ್ನು ವಾಪಸ್ ಪಡ್ಕೊಳ್ಳೋ ಹಾಗಿಲ್ಲ. ಆ ಪ್ರಕರಣಗಳು ಮುಂದುವರಿಯುತ್ತೆ. ಹಾಗಿದ್ರೆ ಕಾಕ್ರೋಚ್ ಜನತಾ ಪಾರ್ಟಿಯ ನಾಯಕರು ಈ ಅಪರಾಧಿಗಳ ಪರವಾಗಿ ಯಾಕೆ ನಿಂತಿದ್ದಾರೆ? ಈ ಅಪರಾಧಿಗಳನ್ನ ಯಾಕೆ ರಕ್ಷಣೆ ಮಾಡುವಂತ ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ? ಅಪರಾಧಿಗಳ ಜೊತೆಗೆ ಹಾಗಾದ್ರೆ ಅವರ ಸಂಬಂಧ ಏನು? ಅವರ ಮೇಲಿರುವಂತಹ ಕನ್ಸರ್ನಿಗೆ ಕಾರಣ ಏನು? ಅವರ ಅಪರಾಧಿಗಳೇ ಆಗಿದ್ದಿದ್ರೆ ಅವರ ವಿರುದ್ಧ ಕಾನೂನು ಕ್ರಮ ಆಗಲೇಬೇಕಲ್ವೇ? ಅವರು ಆಕ್ಚುಲಿ ಈಗ ಒಂದು ದ್ವಂದ್ವ ನಿಲುವಲ್ಲಿದ್ದಾರೆ. ಒಂದು ಕಡೆ ಅಭಿಜಿತ್ ದೀಪ್ಕೆನೆ ಹೇಳ್ತಾನೆ, ಇಲ್ಲ ಆ ಗೂಂಡಾಗಳೆಲ್ಲರೂ ಕೂಡ ಬಿಜೆಪಿ ಕಳಿಸಿರುವಂಥದ್ದು ಅಂತ. ಮತ್ತೊಂದು ಕಡೆ ಇವರೇ ಆ ಅಪರಾಧಿಗಳನ್ನ ಸಮರ್ಥನೆ ಮಾಡ್ಕೊಳ್ತಾರೆ. ಹಾಗಾದ್ರೆ ಯಾವ್ದನ್ನ ತಗೊಳ್ಬೇಕು? ಆಯ್ತು, ಬಿಜೆಪಿ ಅವರು ಆಗಿದ್ರೆ ಬಿಡಿಯಲ್ಲ, ಅವ್ರ ಮೇಲೆ ಕೇಸ್ ಆಗ್ಲಿ ಅಲ್ಲ, ಯಾಕೆ ಸಮರ್ಥನೆ ಮಾಡ್ಕೊಳ್ತಾ ಇದ್ದೀರಾ? ಹಾಗಾದ್ರೆ ಏನ್ ಸಂಬಂಧ ಇದೆ? ಇನ್ನು ಮೊನ್ನೆ ಮೋದಿಜಿ ಬಗ್ಗೆ ತೀರಾ ಕೆಟ್ಟದಾಗಿ ಮಾತಾಡಿಲ್ಲಲ್ವಾ ರುಚಿಕಾ ಸಿಂಗ್, ಸಿಜೆಪಿಯ ಗೂಂಡಾಗಳ ಮಾದರಿ ಅರೆಸ್ಟ್ ಆಗಿದ್ದಾಳೆ. ನನಗೆ ನಿಜವಾಗ್ಲೂ ಶಾಕಿಂಗ್ ಅನ್ಸಿದ್ದು, ಸಿಜೆಪಿಯ ನಾಯಕ ಸೌರವ್ ದಾಸ್ ಆಕೆಯ ಪರವಾಗಿ ಟ್ವೀಟ್ ಮಾಡಿ ಹೇಳ್ತಾನೆ ಇದು ತಪ್ಪು ಅಂತ. ಹೋಗಿ ಆಕೆ ಹಿಂದೆ ಹೋಗ್ತಾ ಇದ್ದೀರಲ್ವಾ, ನಿಮಗೆ ಬೇರೆ ಕೆಲಸ ಇಲ್ವಾ ಅನ್ನೋ ರೀತಿ ಟ್ವೀಟ್ ಅನ್ನು ಮಾಡ್ತಾನೆ. ಈತನ ಮನೆಯಲ್ಲಿ ಇರುವಂತವರಿಗೆ ಯಾರಿಗಾದ್ರೂ ಒಬ್ಬರಿಗೆ ಅಥವಾ ಆತನಿಗೆ ಆಕೆ ಆ ರೀತಿಯಾದಂತಹ ಪದಗಳನ್ನು ಬಳಕೆ ಮಾಡಿ ಮಾತಾಡಿದಿದ್ರೆ ಆತದನ್ನ ಆಕ್ಸೆಪ್ಟ್ ಮಾಡ್ತಾ ಇದ್ನ? ಅಲ್ಲಿಗೆ ಇಲ್ಲಿ ಒಂದು ಕನ್ಫರ್ಮ್ ಆಯ್ತು, ಇದೆಲ್ಲ ಇವರು ಕರೆಸಿರುವಂತಹ ಟೀಮೇ. ಸೊ ಅವರನ್ನ ಉಳಿಸ್ಕೊಳ್ಳೋದಕ್ಕೆ ಇವರು ಪಾಪ ಶತಾಯಗತಾಯ ಪ್ರಯತ್ನವನ್ನ ಮಾಡ್ತಾ ಇದ್ದಾರೆ. ಅಂಡ್ ಯಾವುದು ಸರಿ ಯಾವುದು ತಪ್ಪು ಅನ್ನುವಂಥದ್ದನ್ನ ಈತ ಏನ್ ಹೇಳುವಂಥದ್ದು ಕೋರ್ಟ್ ಡಿಸೈಡ್ ಮಾಡ್ಲಿ, ಇವನ್ ಯಾರು ಹೇಳೋದಕ್ಕೆ? ಹೌದಲ್ವೋ? ಬಟ್ ಏನೇ ಹೇಳಿ, ಜುಲೈ 20ರ ಆ ಒಂದು ಹಿಂಸಾಚಾರದ ನಿಜವಾದ ಹೊಣೆಗಾರರು ನನ್ನ ಪ್ರಕಾರ ಅಭಿಜಿತ್ ದೀಪ್ಕೆ, ಸೌರವ್ ದಾಸ್, ಅಶುತೋಷ್ ರಾಂಕಾನೆ ಆಗಿರ್ತಾರೆ. ಅವತ್ತವರು ಪಾರ್ಲಿಮೆಂಟ್ ಮಾರ್ಚ್ಗೆ ಕರೆಯನ್ನ ಕೊಡದೆ ಇದ್ದಿದ್ರೆ ಈ ಮಟ್ಟದ ಹಿಂಸಾಚಾರ ಆಗ್ತಾ ಇರಲಿಲ್ಲ. ಹಾಗಾಗಿ ಅವತ್ತು ಏನೇನೆಲ್ಲ ಆಗಿದೆಯೋ, ಏನೆಲ್ಲ ನಷ್ಟ ಆಗಿದೆಯೋ, ಏನೆಲ್ಲ ನೋವಾಗಿದೆಯೋ ಅವೆಲ್ಲದಕ್ಕೂ ಕೂಡ ನೇರ ಹೊಣೆಗಾರರು ಇವರೇ ಆಗಬೇಕು. ಅವರ ಮೇಲೂ ಕೂಡ ಒಂದಷ್ಟು ತನಿಖೆ ಆಗಬೇಕು. ನನ್ನ ಪ್ರಕಾರ ಕಾನೂನನ್ನು ಕೈಗೆತ್ಕೊಂಡು ಹಿಂಸೆಗಿಳಿದಂಥವರು ಅವರು ಯಾರೇ ಆಗಿರಲಿ, ಎಂಥವರೇ ಆಗಿರಲಿ, ಅವರ ವಿರುದ್ಧ ಕ್ರಮ ಆಗಲೇಬೇಕು. ಅಫ್ಕೋರ್ಸ್ ಪ್ರಜಾಪ್ರಭುತ್ವದಲ್ಲಿ ನಿಮಗೆ ಪ್ರತಿಭಟನೆಗೆ ಅವಕಾಶನೂ ಇದೆ, ಜಾಗನೂ ಇದೆ. ಆದರೆ ಅದಕ್ಕೆ ಒಂದು ರೀತಿ ರಿವಾಜ್ ಅನ್ನುವಂಥದ್ದು ಇರುತ್ತೆ. ಹಿಂಸೆಗೆ ಯಾವತ್ತೂ ಕೂಡ ಜಾಗ ಇಲ್ಲ. ನಿಮ್ಮ ಅನಿಸಿಕೆಯನ್ನು ಕಮೆಂಟ್ ಮಾಡಿ. ನಮಸ್ಕಾರ. ಟಿವಿ ವಿಕ್ರಮ, ದೇಶ ನಿಮ್ಮ ಕೈಯಲ್ಲಿ. ಈ ಕಾರ್ಯಕ್ರಮ ನಿಮಗೆ ಇಷ್ಟ ಆಗಿದ್ದಲ್ಲಿ ಲೈಕ್, ಶೇರ್ ಹಾಗೂ ಕಮೆಂಟ್ ಮಾಡಿ. ಟಿವಿ ವಿಕ್ರಮದ ಕಾರ್ಯಕ್ರಮಗಳನ್ನು ನಿರಂತರವಾಗಿ ವೀಕ್ಷಿಸಲು ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕನ್ ಒತ್ತಿ.